ಇದಕ್ಕೆ ಎಲ್ಲ ರೀತಿಯ ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ತಕ್ಕಂಥದಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅವತ್ತು ಹೇಳಿದ್ರು. ಇವತ್ತು ನಾವು ಅದರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಮುಖ್ಯವಾಗಿ ಅಗತ್ಯ ಇರುವಂತಹ ಏನು ಅದಕ್ಕೆ ಟೆಸ್ಟಿಂಗ್ ಕಿಟ್ಸ್ ಅಂತ ಬರ್ತದೆ, NS1 ಕಿಟ್ಸ್. ಆ NS1 ಕಿಟ್ಸ್ ಅನ್ನ ಎಲ್ಲ ರೀತಿಯ ಸರಬರಾಜು ಮಾಡೋದಕ್ಕೆ ನಮ್ಮಲ್ಲಿ ವ್ಯವಸ್ಥೆ ಮಾಡಿದ್ವಿ. ಯಾವುದೇ ರೀತಿಯ ಕೊರತೆ ಇಲ್ಲ, ಎಲ್ಲ ಕಡೆ ಸಪ್ಲೈ ಮಾಡ್ತಾ ಇದೀವಿ. ಮುಂದೆನೂ ಕೂಡ ಸಮಸ್ಯೆ ಆಗಬಾರ್ದು. ಮತ್ತೆ ಡೆಂಗಿ ಬಂದಾಗ ಮುಖ್ಯವಾಗಿ ಅದಕ್ಕೆ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಬೇರೆ ಇನ್ನೇನು ಪ್ಯಾರಾಸಿಟಮಾಲ್ ಕೊಡ್ಬೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನು ಅದಕ್ಕೆ ಔಷಧಿ ಅಂತ ಏನಿಲ್ಲ. ಅದು ಬರ್ತದೆ, ಜ್ವರ ಬರ್ತದೆ, ಹೋಗ್ತದೆ. ಆದರೆ ತೀವ್ರವಾದಂಥ ಡೆಂಗಿ ಆದಾಗ ಅವ್ರಿಗೆ ಈ ಪ್ಲಾಟ್ಲೆಟ್ಸ್ ಏನು ಸಂಖ್ಯೆ ಇರ್ತದೆ ಅದು ಕಮ್ಮಿ ಆಗಿಬಿಡ್ತದೆ. ಅದಕ್ಕೆ ಆ ಪ್ಲೇಟ್ಲೆಟ್ಸ್ ಅನ್ನ ಕೊಡುವಂತ ವ್ಯವಸ್ಥೆ ಇರಬೇಕು. ಅದನ್ನ ನಾವು ನಮ್ಮ ಎಲ್ಲ ಬ್ಲಡ್ ಬ್ಯಾಂಕ್ಸ್ ಜೊತೆ ಬ್ಲಡ್ ಸ್ಟೋರೇಜ್ ಯೂನಿಟ್ಸ್ ಎಲ್ಲ ಕಡೆ ಅದನ್ನ ನಾವು ಈಗಾಗಲೇ ತಿಳಿಸಿದೀವಿ. ಮತ್ತು ಎಲ್ಲ ಕಡೆ ಆಸ್ ಆಫ್ ನೌ ಈಗ ಎಲ್ಲೂ ಕೂಡ ಪ್ಲೇಟ್ಲೆಟ್ಸ್ಗೆ ಏನೋ ಯಾವುದೇ ರೀತಿಯ ಕೊರತೆ ಇಲ್ಲ. ಅವಶ್ಯಕತೆ ಇರುವಷ್ಟು ಪ್ಲೇಟ್ಲೆಟ್ಸ್ ನಮ್ಮ ಸಂಗ್ರಹಣೆ ಇದೆ. ನಮ್ಮದಿರ್ಬೋದು, ಖಾಸಗಿ ಇರ್ಬೋದು, ಎಲ್ಲ ಒಟ್ಟಾರೆ ಎಲ್ಲ ಸೇರಿ ನಾನು ಹೇಳ್ತಾ ಇರುವಂಥದ್ದು. ಅದು ನಮ್ಗೆ ಕೊರತೆ ಆಗೋದು. ಇನ್ನೊಂದು ಅದಕ್ಕೆ ಫ್ಲೂಯಿಡ್ಸ್ ಅನ್ನ ಕೊಡ್ತೀವಿ, IV ಫ್ಲೂಯಿಡ್ಸ್ ಕೊಡ್ತೀವಿ. ಯಾರ್ಯಾರಿಗೆ ತೀವ್ರ ಡೆಂಗಿ ಬಂದಾಗ IV ಫ್ಲೂಯಿಡ್ಸ್, ಪ್ಲೇಟ್ಲೆಟ್ಸ್ ಕಮ್ಮಿ ಆದ ಪ್ಲೇಟ್ಲೆಟ್ಸ್, ಮತ್ತೆ ಸಿಂಪಲ್ ಆದಂತ ಪ್ಯಾರಾಸಿಟಮಾಲ್ಸ್. ಸೊ ಅದಕ್ಕೆ IV ಫ್ಲೂಯಿಡ್ಸಿನ ವ್ಯವಸ್ಥೆ ಕೂಡ ನಮ್ಮಲ್ಲಿ ಇದೆ. ರಿಂಗರ್ ಲ್ಯಾಕ್ಟೇಟ್ ಅಂತ ಏನು ಹೇಳ್ತೀವಿ ಅದು ಕೂಡ ಸಾಕಷ್ಟು ನಮ್ಮಲ್ಲಿ ಸ್ಟಾಕ್ ಇಟ್ಕೊಂಡಿದ್ದೀವಿ. ಎಲ್ಲೂ ಕೂಡ ಇಲ್ಲ ಅಂತ ಹೇಳೋದಿಲ್ಲ.